ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ ರಾಜ್ಯ ಮಟ್ಟದ ಸಾಕಷ್ಟು ನಾಯಕರು ಎಂಟ್ರಿ ಕೊಟ್ಟಿದ್ರು. ಆದರೆ ಸಂಚಲನ ಮೂಡಿಸಿರಲಿಲ್ಲ. ಆದರೆ ಈಗ ಕೇಂದ್ರ ನಾಯಕರು ಇದೇ ಧರ್ಮಸ್ಥಳದ ಹೆಣಹುತ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಸುದೀರ್ಘ ಚರ್ಚೆ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಅಮಿತ್ ಶಾ. ಧರ್ಮಸ್ಥಳ ಫೈಲ್ಸ್ ಎನ್ಐಎ ತನಿಖೆ ಫಿಕ್ಸ್. ಹಾಗಾದ್ರೆ ಧರ್ಮಸ್ಥಳ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕಿದೆ. ಹಾಗಾಗಿ ಧರ್ಮಸ್ಥಳ ಫೈಲ್ಸ್ ಎನ್ಐಎ ತನಿಖೆಗೆ ವಹಿಸಬೇಕು. ರಾಜ್ಯ ಸರ್ಕಾರ ಮನಸ್ಸು ಮಾಡೋದು ಬೇಡವಾ? ಎನ್ಐಎ ತನಿಖೆಯಾಗಲಿ, ಸತ್ಯ ಹೊರಬರಲಿ ಎಂದಿದ್ದಾರೆ. ಕೇಂದ್ರ ಸಚಿವರು ತೀರ್ಮಾನ ಮಾಡಿಕೊಂಡ ಮಾತ್ರಕ್ಕೆ ರಾಜ್ಯದಲ್ಲಿ ಒಂದು ತನಿಖಾ ತಂಡ ಇನ್ವೆಸ್ಟಿಗೇಷನ್ ನಡೆಸುತ್ತಿರುವ ಹೊತ್ತಲ್ಲಿ ರಾಜ್ಯದ ಅನುಮತಿ ಇಲ್ಲದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ತನಿಖಾ ಸಂಸ್ಥೆಗಳು ರಾಜ್ಯಕ್ಕೆ ಎಂಟ್ರಿ ಕೊಡಬಾರದು ಅನ್ನೋದು ನ್ಯಾಯಾಲಯದ ಆದೇಶ, ನಮ್ದು ಮಾತಲ್ಲ ಇದು. ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರವೇ ನಿಯೋಜನೆ ಮಾಡಿರುವಂತಹ ಇನ್ವೆಸ್ಟಿಗೇಷನ್ ಟೀಮು ತನಿಖೆ ಮಾಡ್ತಿರೋ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ರಾಜ್ಯ ಸರ್ಕಾರದ ಜೊತೆ ಚರ್ಚೆಯಾಗಬೇಕು. ರಾಜ್ಯ ಸರ್ಕಾರ ಒಮ್ಮತದಿಂದ ಒಪ್ಪಿಗೆ ಕೊಟ್ಟ ನಂತರವೇ ಕೇಂದ್ರದ ಪ್ರತ್ಯೇಕ ತನಿಖಾ ತಂಡ ಬಂದು ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಸಾಧ್ಯ. ಹಾಗಾಗಿ ಕೇಂದ್ರ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜೊತೆ ಮಾತುಕತೆ ಮಾಡ್ತಾರೆ, ಅದು ಬೇರೆ ಚರ್ಚೆ. ಆದರೆ ಈ ಒಂದು ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತ್ಯೇಕ ಆಸಕ್ತಿಯನ್ನು ವಹಿಸಿ ಪ್ರತ್ಯೇಕವಾದಂಥ ಇಂಟ್ರೆಸ್ಟ್ ಕೊಟ್ಟು ಕೇಂದ್ರ ಗೃಹ ಸಚಿವರ ಜೊತೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದರೆ ಈ ಪ್ರಕರಣದಲ್ಲಿ ಒಂದು ವೇಳೆ ಕೇಂದ್ರ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾ ಪ್ರತ್ಯೇಕವಾದಂತಹ ಆಸಕ್ತಿಯನ್ನು ತೋರಿಸಿದ್ದೇ ಆದಲ್ಲಿ ಎನ್ಐಎ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಗೋದ್ರಲ್ಲಿ ಸಂದೇಹ ಬೇಡ, ಯಾವ ಸಂದೇಹವೂ ಬೇಡ. ಎನ್ಐಎ ಕೇಂದ್ರದ ಅಧೀನಕ್ಕೆ ಬರುತ್ತೆ ಅನ್ನೋದು ರಾಜಕೀಯವಾದಂತಹ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಬಹುದು. ನಾಳೆ ದಿನ ಸ್ಟೇಟ್ ಗೌರ್ಮೆಂಟ್ ಹೇಳ್ಬೋದು ಎನ್ಐಎ ಎನ್ನುವಂತಹ ತನಿಖಾ ತಂಡ ಕೇಂದ್ರ ಸರ್ಕಾರದ ತಾಳಕ್ಕೆ ಕುಣಿಯುತ್ತೆ, ಅವರಿಗೆ ಬೇಕಾದವರನ್ನ ಅಕ್ಯೂಸ್ಡ್ ಅನ್ನಾಗಿ ಮಾಡುತ್ತೆ, ಅವರಿಗೆ ಬೇಕಾದವರನ್ನ ಸಂತ್ರಸ್ತರನ್ನಾಗಿ ಮಾಡುತ್ತೆ. ಸೊ ಈಗ ರಾಜ್ಯ ಸರ್ಕಾರದ SIT ತಂಡದ ಮೇಲೂ ಕೂಡ ಬಿಜೆಪಿಗರು ಹೇಳ್ತಾ ಇರೋದು ಇದನ್ನೇ. SIT ಅವರು ಸರ್ಕಾರದ ಅಧೀನಕ್ಕೆ ಬರ್ತಾರೆ, ಪರಮೇಶ್ವರು, ಸಿದ್ದರಾಮಯ್ಯನವರು, DKC ಏನು ಹೇಳ್ತಾರೋ ಅದನ್ನ SIT ಅವರು ಕೇಳ್ತಾರೆ ಅನ್ನೋದು. ತನಿಖಾ ತಂಡದ ಸ್ವತಂತ್ರವಾದ ನಿರ್ಧಾರವನ್ನು ಎರಡೂ ಪಕ್ಷದವರು ಕೂಡ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ಇದು ತಾಪತ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಸ್ವತಂತ್ರವಾಗಿ ತನಿಖಾ ತಂಡಗಳು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ರಾಜಕೀಯ ಪ್ರೇರಿತವಾದಂತಹ ತೀರ್ಮಾನಗಳು ಅಂತ ಹೇಳೋದಕ್ಕೆ ಎರಡೂ ಪಕ್ಷದವರು ನಾ ಮುಂದು ತಾ ಮುಂದು ಅಂತ ಹೇಳಿ ಎದುರಿರ್ತಾರೆ. ಸೊ ಇಲ್ಲಿ ನಂಬೋದು ಯಾರನ್ನ? ಬಲಿಯಾಗೋದು ಜನಸಾಮಾನ್ಯರ ನಿರ್ಧಾರಗಳು. ಟಿವಿ ನೋಡುವಂತಹ ವೀಕ್ಷಕರು ಮುಗ್ಧರಾಗ್ತಾರೆ. ಸೊ ಒಟ್ಟಾರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅಮಿತ್ ಶಾ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ ಒಂದು ವೇಳೆ ಎನ್ಐಎ ಮಧ್ಯಪ್ರವೇಶ ಮಾಡಿದ್ದೇ ಆದಲ್ಲಿ ಸಂಬಂಧಪಟ್ಟಂತಹ ನಿಜವಾದ ಅಸಲಿ ಅಪರಾಧಿಗಳು ಸಿಗ್ತಾರಾ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.